ನಗರದ ಹೇಮವತಿ ಪ್ರತಿಮೆ ಬಳಿ ಕಾರ್ ನಿಲ್ದಾಣದಲ್ಲಿ ಸೋಮವಾರದಂದು ಬೆಳಗ್ಗೆ ಬಾಲಿಜ ಸಮಾಜದಿಂದ ಹಮ್ಮಿಕೊಳ್ಳಲಾಗಿದ್ದ ಕೈಫರ ತಾತೆಯವರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಅವರು ಮೊದಲ ಬಾರಿಗೆ ಕೈಫರ ತಾತೆಯ ಜಯಂತಿ ಆಚರಣೆಗಾಗಿ ಬಂದಿದ್ದು ಅವರ ಪುಸ್ತಕವನ್ನು ಓದಿದಾಗ ಹಲವಾರು ವಿಚಾರ ತಿಳಿದಿದ್ದು ಬಹಳಷ್ಟು ವಿಚಾರವನ್ನ ಬೆಳಕು ಚೆಲ್ಲುವ ಕೆಲಸ ಮಾಡುತ್ತಿದ್ದೇನೆ. ಅನೇಕರಿಗೆ ತಾತೆಯವರ ಸಾಧನೆ ಸಮಾಜಕ್ಕೆ ನ್ಯಾಯ ಕೊಡಿಸುವ ವಿಚಾರ ಗೊತ್ತಿರಲಿಲ್ಲ. ತಿಳಿಸುವ ಕೆಲಸ ಆಗಬೇಕಾಗಿದೆ. ಯುವಕರು ಅವರ ಚರಿತ್ರೆ ಬಗ್ಗೆ ಓದುವ ಕೆಲಸ ಮಾಡಿದ್ರೆ ಅವರ ದಾರಿಯಲ್ಲಿ ನಡೆದು ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಮಾಡಬಹುದು ಎಂದರು. 110 ವರ್ಷ ಬದುಕಿ ಸ್ವಯಂವಾಗಿ ಸಾವನ್ನಪ್ಪಿದ್ರು. ಚಿಕ್ಕ ವಯಸ್ಸಿನಲ್ಲಿಯೇ ಮುನಿಯಮ್ಮ ಅವರನ್ನ ಮದುವೆ ಆಗಿದ್ರು. ಬಡತನದ ಕುಟುಂಬ ಆಗಿದ್ರು ಸಹ ಮಾಡಿದಂತಹ ಕಾರ್ಯಗಳು ಅಪಾರವಾಗಿದೆ. ಸಾಹಿತ್ಯಕ್ಕಾಗಿ ಸಮಾಜವನ್ನ ತಿದ್ದುವ ಕೆಲಸ ಮಾಡಲಿಲ್ಲ. ಹಲವಾರು ವಿಚಾರಗಳಲ್ಲಿ ಅವರು ಯಾವ ರೀತಿ ಸಮಾಜದಲ್ಲಿ ನಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿಸಿಕೊಟ್ಟ ಪುಣ್ಯ ವ್ಯಕ್ತಿಯಾಗಿದ್ದಾರೆ ಎಂದು ಬಣ್ಣಿಸಿದರು. ಕಾರ್ಯಕ್ರಮದಲ್ಲಿ ಕೈಫರ ತಾತೆಯ ಜಯಂತಿ ಅಂಗವಾಗಿ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ಇದೇ ವೇಳೆ ಭಾರತ ಸೇವಾದಳದ ಜಿಲ್ಲಾಧ್ಯಕ್ಷ ಎಂಕೆ ಕಮಲ್ ಕುಮಾರ್, ವರದರಾಜು, ಹರ್ಷಿತ್, ಧರ್ಮ ಮೂರ್ತಿ, ಹರೀಶ್, ರಮೇಶ್, ಶಿವು ಇತರರು ಹಾಜರಿದ್ದರು. ಬಗ್ಗೆ ಬಹಳಷ್ಟು ತಿಳ್ಕೊಳ್ಳುವಂಥ ವಿಚಾರ ನಾನು ಪುಸ್ತಕ ಓದುವಂಥ ಸಂದರ್ಭದಲ್ಲಿ ಭಾಳಷ್ಟು ವಿಚಾರಗಳನ್ನ ಬೆಳಕಿಗೆ ತರೋಂಥ ಕೆಲಸ ಮಾಡಿದೆ. ಭಾಳಷ್ಟು ಜನಕ್ಕೆ ಅವರ ಒಂದು ಸಾಧನೆ, ಅವರ ಒಂದು ಸಮಾಜ ನ್ಯಾಯ ಕೊಡುವಂಥ ಒಂದು ಆಚಾರ್ಯತನ ಯಾರಿಗೂ ಗೊತ್ತಿರಲಿಲ್ಲ. ಭಾಳಷ್ಟು ಜನಕ್ಕೆ ಇನ್ನೂ ಗೊತ್ತಾಗೋಂಥ ಕೆಲಸಗಳು ಆಗಬೇಕು. ಹಾಗಾಗಿ ಇವತ್ತು ಯುವಕರುಗಳು ಭಾಳಷ್ಟು ಅವರ ಬಗ್ಗೆ ಓದೋಂಥ ಕೆಲಸನ ಮಾಡಿದ್ರೆ ಮಾತ್ರ ಅವರ ನಡೆಯಲು ಕೂಡ ನಾವು ನಡೆಯೋಂಥ ದಾರಿನ ಮಾಡ್ಕೊಳ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಮಾತಾಡಬೇಕು. 110 ವರ್ಷ ಇವತ್ತು ಅವರು ಬದುಕಿ ಅವರು ಸ್ವಯಂ ಆಗಿ ಅವರು ಏನು ಮೃತನಾದರು ಅದನ್ನು ನಾವೆಲ್ಲ ಕೂಡ ತಿಳ್ಕೊಳ್ಳೋಂಥ ಕೆಲಸ ಒಂದು. ಎರಡನೇದು, ಅವರು ಚಿಕ್ಕ ವಯಸ್ಸಲ್ಲೇ ಮುನಿಯಮ್ಮ ಅನ್ನೋರ ಮದುವೆ ಆದಮೇಲೆ ಅವರು ಬೆಳೆದಂಥ ಕುಟುಂಬ ಬಂದು ಭಾಳ ಬಡತನದ ಕುಟುಂಬ ಆಗಿದ್ರು ಕೂಡ ಅವರು ಮಾಡಿದಂಥ ಕಾರ್ಯಗಳು ಅಪಾರವಾದಂಥದ್ದು. ಇವತ್ತು ಕೇವಲ ಬರೀ ಅವರೊಬ್ಬರು ಕವಿಯಾಗಿ ಸಮಾಜನ ತಿದ್ದಂಥ ಕೆಲಸನ ಮಾಡಲಿಲ್ಲ. ಒಂದು ಧಾರ್ಮಿಕ ಕೇಂದ್ರಗಳಲ್ಲಿರ್ಬೋದು, ಇಲ್ಲ ಧಾರ್ಮಿಕ ಪ್ರಚೋದನೆಗಳಲ್ಲಿರ್ಬೋದು, ಇವತ್ತು ಹಲವಾರು ವಿಚಾರಗಳಲ್ಲಿ ಇವತ್ತು ನಾವು ಯಾವ ರೀತಿ ಸಮಾಜದಲ್ಲಿ ನಡ್ಕೊಳ್ಬೇಕು, ನಡಿಬೇಕು ಅನ್ನೋ ಒಂದು ದಾರಿಗಳನ್ನು ತೋರಿಸುವಂಥ ಒಂದು ಪುಣ್ಯ ವ್ಯಕ್ತಿ ಅಂತ ನಾವು ಹೇಳಬೇಕಾಗುತ್ತೆ. ಇವತ್ತಂಥ ಪುಣ್ಯ ವ್ಯಕ್ತಿಗೆ ನಮ್ಮ ಕೈಲಿ ಪೂಜೆ ಮಾಡಿಸಿದಂಥ ಆ ಸಮಾಜದ ಎಲ್ಲ ಮುಖಂಡರುಗಳಿಗೂ ಹಾಗೂ ಕಾರ್ಯಕರ್ತರುಗಳಿಗೆ ಇವತ್ತು ನಾನು ವಂದನೆ ಹೇಳಬೇಕು. ಯಾಕಂದರೆ ಇಂಥ ಒಂದು ಪುಣ್ಯಾತ್ಮರಿಗೆ ನಾವು ಇವತ್ತು ಬಂದು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಭಗವಂತ ನಮ್ಮ ಅದೃಷ್ಟ ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ಈ ವೇದಿಕೆಯಲ್ಲಿ ನಿಂತು ಇವತ್ತು ಪೂಜೆ ಮಾಡಿದ್ದೀವಿ. ನಮ್ಮೆಲ್ಲರಿಗೂ ಅವರ ಆಶೀರ್ವಾದ ಇರಲಿ. ಅವರ ಒಂದು ಆಶೀರ್ವಾದದ ಮುಖಾಂತರ ನಾವೆಲ್ಲ ಕೂಡ ಒಂದು ಸಮಾಜನ ಬೆಳಕಿಸ್ತಾರ ಅಂತ ಕೆಲಸನ ಮಾಡಿ ಒಂದು ಒಳ್ಳೆಯ ಸಮಾಜನ ಕಟ್ಟ ಅಂತ ಕೆಲಸನ ಮಾಡೋದಕ್ಕೆ ನಾವೆಲ್ಲ ಮುಂದಾಗೋಣ ಅಂತ ಹೇಳಿ ನಿಮ್ಮೆಲ್ಲರೂ